ಹಿಪ್ಪರಗಿ ಬ್ಯಾರೇಜಿನಿಂದ ಸುಮಾರು 2.5 ಟಿಎಂಸಿ ಕೃಷ್ಣಾ ನದಿ ನೀರು ಸೋರಿಕೆಯಾದ ಪರಿಣಾಮ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರದ ಗಡಿ ಗ್ರಾಮಗಳಿಗೂ ನೀರಿನ ಗಂಭೀರ ಕೊರತೆ ಎದುರಾಗಿದೆ ಅಂತ ನೀರಾವರಿ ಇಲಾಖೆ ನಿವೃತ್ತ ಅಭಿಯಂತರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅರುಣಕುಮಾರ್ ಯಲಗುತ್ರಿ ಹೇಳಿದ್ದಾರೆ. ಶನಿವಾರ ಅಥಣಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಈ ವಿಷಯ ತಿಳಿಸಿದರು. ನೆರೆಯ ಮಹಾರಾಷ್ಟ್ರದ ಶಿರೋಳ ತಾಲೂಕಿನ ಗೌರವಾಡ, ಔರವಾಡ, ಗಣೇಶವಾಡಿ, ಶೇಡಶಾಳ, ಕವಟೆಲೆಗುಂದ, ಅಲಾಸ, ಭುವನಾಳ, ನರಸಿಂಗವಾಡಿ, ಬಸ್ತವಾಡ, ಅಕ್ಕಿವಾಟ ಮತ್ತು ಸೈನಿಕ ಟಾಕಳಿ ಗ್ರಾಮಗಳೊಂದಿಗೆ ಕರ್ನಾಟಕದ ಕಾಗವಾಡ, ರಾಯಭಾಗ, ಚಿಕ್ಕೋಡಿ, ಅಥಣಿ, ರಬಕವಿ, ಬನಹಟ್ಟಿ ಮತ್ತು ಜಮಖಂಡಿ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳು ಕೂಡ ನೀರಿನ ಕೊರತೆ ಅನುಭವಿಸಲಿದೆ. ಇಲ್ಲಿಯ ತನಕ ನೆರೆಯ ಮಹಾರಾಷ್ಟ್ರದ ರೈತರು ಹಿಪ್ಪರಗಿ ಆನೆಕಟ್ಟೆಯ ಹಿನ್ನೀರನ್ನ ಮೇಲಿನ ಗ್ರಾಮದವರು ಉಪಯೋಗಿಸಿಕೊಂಡಿರುವುದು ಸಾಬೀತಾಗಿದೆ. ಅರುಣ್ ಯಲಗುತ್ರಿ, ನಿವೃತ್ತ ಇಂಜಿನಿಯರ್ ಹಾಗೂ ಸಮಾಜ ಸೇವಕ. ಕಳೆದ ಮಂಗಳವಾರ ಜನವರಿ 6ರಂದು ಹಿಪ್ಪರಗಿ ಬ್ಯಾರೇಜಿನ 22ನೇ ಗೇಟು ಕೊಚ್ಚಿಕೊಂಡು ಹೋದ ಮೂಲಕ ಸುಮಾರು 2.3 ಟಿಎಂಸಿ ನೀರು ಕೆಳಭಾಗಕ್ಕೆ ಹೋಗಿರುವುದು. ಇದರಿಂದ ನಮ್ಮ ಹಿಪ್ಪರಗಿ ಬ್ಯಾರೇಜಿನ 6 ಟಿಎಂಸಿ ನೀರಲ್ಲಿ 2.3 ಟಿಎಂಸಿ 2.3 ಟಿಎಂಸಿ ನೀರು ಪೋಲಾಗಿ ಹೋಗಿರುತ್ತದೆ.